30 ಡೇಸ್ ಸೀರೀಸ್ ಇವತ್ತು ಡೇ 4 ನಾನು ಮಾಡ್ತಾ ಇದ್ದೀನಿ ಲೋಟಸ್. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೋಟಸ್ ಮಾಡೋದಕ್ಕೆ ಯಾವೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 3 ಡಿಫ್ರೆಂಟ್ ಶೇಡ್ ಅಲ್ಲಿ ಪಿಂಕ್ ಕಲರ್ ಯಾರ್ನ ತಗೊಂಡಿದ್ದೀನಿ, ಜೊತೆಗೆ ಯೆಲ್ಲೋ ಕಲರ್ ಯಾರ್ನು, ಹಾಗೆ ಲೀವ್ಸ್ ಮಾಡೋದಕ್ಕೆ ಗ್ರೀನ್ ಕಲರ್ ಯಾರ್ನು. ನಾನಿಲ್ಲಿ 4 ಪ್ಲೇ ಅಕ್ರಿಲಿಕ್ ಕ್ಯಾನ್ಸ್ ನ ಯೂಸ್ ಮಾಡ್ತಾ ಇರೋದ್ರಿಂದ 2.0 mm ಹುಕ್ ಸೈಜ್ ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು ಸ್ಟಿಚ್ ಮಾರ್ಕರ್ ತಗೊಂಡಿದ್ದೀನಿ. ಸ್ಟೆಮ್ ಮಾಡ್ಕೊಳ್ಳೋದಕ್ಕೆ ಫ್ಲೋರಲ್ ವೈರ್ ನ ತಗೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮ್ಯಾಜಿಕ್ ರಿಂಗ್ ನ ಹಾಕೊಳ್ಳೋಣ. ಈಗ ಮ್ಯಾಜಿಕ್ ರಿಂಗ್ ಅಲ್ಲಿ 10 ಸಿಂಗಲ್ ಕ್ರೋಶೆಸ್ ನ ಮಾಡ್ಕೊಳ್ಳೋಣ. 1 ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ. ಫಸ್ಟ್ ಸ್ಟಿಚ್ ಆಗಿರೋದ್ರಿಂದ ಸ್ಟಿಚ್ ಮಾರ್ಕರ್ ಇಂದ ನಾನು ಈ ಸ್ಟಿಚ್ ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ, ಸೆಕೆಂಡ್ ಒನ್, ಹಾಗೆ ಥರ್ಡ್ ಸಿಂಗಲ್ ಕ್ರೋಶೆ, ಫೋರ್ತ್ ಸಿಂಗಲ್ ಕ್ರೋಶೆ, ಫಿಫ್ತ್ ಸಿಂಗಲ್ ಕ್ರೋಶೆ, ಹಾಗೆ 6. ನಾನು ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಓವರ್ ಆಲ್ ನಾನೀಗ ಮ್ಯಾಜಿಕ್ ರಿಂಗ್ ಅಲ್ಲಿ 10 ಸಿಂಗಲ್ ಕ್ರೋಶೆಸ್ ನ ಹಾಕಿದ್ದೀನಿ. ಈಗ ಮ್ಯಾಜಿಕ್ ರಿಂಗ್ ನ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸ್ಟಿಚ್ ಮಾರ್ಕರ್ ನ ರಿಮೂವ್ ಮಾಡಿ ಇಲ್ಲೊಂದು ಸ್ಲಿಪ್ ನಾಟ್ ಹಾಕೊಂಡು ಫಸ್ಟ್ ರೌಂಡ್ ನ ನಾವು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು ಸಿಂಗಲ್ ಚೈನ್ ಹಾಕೋಬೇಕಾಗತ್ತೆ. ಸೊ ನಾನು ಚೈನ್ ಹಾಕಿದ್ದೀನಿ. ನೆಕ್ಸ್ಟ್ ರೌಂಡ್ ಅಲ್ಲಿ ನಾವು ಇನ್ಕ್ರೀಸ್ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀವಿ. ಸೊ ಸೇಮ್ ಸ್ಟಿಚ್ ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡೋದು. ನಾನು 1 ಟೈಮ್ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಫಸ್ಟ್ ಸ್ಟಿಚ್ ನ ನಾನಿಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಅದೇ ಸೇಮ್ ಸ್ಟಿಚ್ ಅಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಈ ರೌಂಡ್ ಅಲ್ಲಿ ನಾವು ಇನ್ಕ್ರೀಸ್ ಸಿಂಗಲ್ ಕ್ರೋಶೆನ ಮಾಡ್ತಾ ಇರೋದ್ರಿಂದ ಸೇಮ್ ಸ್ಟಿಚ್ ಅಲ್ಲಿ 1 ಮೋರ್ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಸೊ ಈಗ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಕೂಡ ನಾನು 2 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ತರ ರಿಪೀಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸೆಕೆಂಡ್ ರೌಂಡ್ ಕೂಡ. ಈಗ ಒಂದು ಸ್ಲಿಪ್ ನಾಟ್ ನ ಹಾಕಿ ನಾನು ವರ್ಕ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐ ಮೀನ್ ಸೆಕೆಂಡ್ ರೌಂಡ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಒಂದು ಚೈನ್ ಸ್ಟಿಚ್ ನ ಹಾಕಿ ಯಾರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಸೆಂಟರ್ ಪಾರ್ಟು ಕಂಪ್ಲೀಟ್ ಆಯಿತು. ಈಗ ಫಸ್ಟ್ ರೌಂಡು ಪೆಟಲ್ ಮಾಡೋದಕ್ಕೂ ಮುಂಚೆ ಪೆಟಲ್ಗೆ ಬೇಸ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಲೈಟ್ ಶೇಡ್ ಇರೋವಂಥ ಪಿಂಕ್ ಯಾರ್ನ ತಗೊಂಡಿದ್ದೀನಿ. ಅದನ್ನ ಒಂದು ಸ್ಲಿಪ್ ನಾಟ್ ಹಾಕಿ ಯಾರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ 2 ಚೈನ್ಸ್ನ ಹಾಕೊಳ್ತಾ ಇದ್ದೀನಿ. ಸೇಮ್ ಸ್ಟಿಚ್ ಅಲ್ಲಿ ನಾನೀಗ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಒಂದು ಚೈನ್ ಹಾಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಇಲ್ಲಿ ಯಾವ ಸ್ಟಿಚ್ ಸ್ಕಿಪ್ ಮಾಡೋ ಹಾಗಿಲ್ಲ, ಕಂಟಿನ್ಯೂಸ್ ಆಗಿ ಎಲ್ಲ ಸ್ಟಿಚಲ್ಲೂ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆ ಡಬಲ್ ಕ್ರೋಶೆ ಮಧ್ಯೆ ಒಂದು ಚೈನ್ ಸ್ಟಿಚ್ ಇರುತ್ತೆ. ಈಗ ಡಬಲ್ ಕ್ರೋಶೆ ಮಾಡಿಕೊಂಡೆ. ಹಾಗೆ ಈಗ ಒಂದು ಚೈನ್ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ ಈಗ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಿದ್ದೀನಿ ಈ ಸ್ಟಿಚ್ಚಲ್ಲಿ. ಸೊ ಕಂಟಿನ್ಯೂಸ್ ಆಗಿ ಎಲ್ಲ ಸ್ಟಿಚ್ಚಲ್ಲೂ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಈ ಪ್ಯಾಟರ್ನ್ ರಿಪೀಟ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಚೈನು ಮತ್ತೆ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಸ್ಟಿಚ್ ಮತ್ತೆ ಡಬಲ್ ಕ್ರೋಶೆ. ನಾನು ಇದನ್ನ ಫಿನಿಶ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಸ್ಟಿಚ್ಚಲ್ಲಿ ನಾನು ಒಂದು ಸ್ಲಿಪ್ ನಾಟ್ ಹಾಕಿ ಈ ರೌಂಡ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಪೆಟಲ್ ಬೇಸ್ ರೆಡಿ ಆಗಿದೆ. ಈಗ ಪೆಟಲ್ಸ್ ಮಾಡೋವಾಗ ಈಚ್ ಗ್ಯಾಪಲ್ಲಿ ನಾವು ಪೆಟಲ್ಸ್ನ ಮಾಡ್ತೀವಿ. ಈಚ್ ಗ್ಯಾಪಲ್ಲಿ ಒಂದು ಗ್ಯಾಪಲ್ಲಿ ಪೆಟಲ್ಸ್ ಮಾಡಿದ್ರೆ ನೆಕ್ಸ್ಟ್ ಸ್ಟಿಚ್ ಗ್ಯಾಪ್ನ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ. ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ನಾವು ವರ್ಕ್ ಮಾಡ್ತೀವಿ. ಒಂದು ಬಿಟ್ಟು ಒಂದು ಗ್ಯಾಪಲ್ಲಿ ಪೆಟಲ್ಸ್ನ ಮಾಡಬೇಕಾಗುತ್ತೆ. ಸೊ ಪೆಟಲ್ಸ್ ಮಾಡೋದಕ್ಕೆ ಫಸ್ಟು ನಾನು ಇಲ್ಲೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಅದರ ನಂತರ ಒಂದು ಡಬಲ್ ಕ್ರೋಶೆನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ನಾನು ಟ್ರಿಪಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ.
ಈಗ ನಾನು ಒನ್ ಚೈನ್ ಪೀಕಾಟ್ ಮಾಡ್ತಾ ಇದ್ದೀನಿ. ಈ ಎಡ್ಜ್ ನೋಡಿ, ಈಗ ನಂದು ವರ್ಕ್ ಫಿನಿಶ್ ಆಗಿದೆ ಅಲ್ವಾ, ಅಲ್ಲಿ ನೆನ್ಪಿಟ್ಕೊಳ್ಳಿ ಯಾವ ಸ್ಟಿಚ್ ಅಂದರೆ ನಂದು ಈಗ ಡಬಲ್ ಕ್ರೋಶೆ ಫಿನಿಶ್ ಆದಮೇಲೆ ಮೇಲ್ಗಡೆ ವಿ ಶೇಪಲ್ಲಿ ಲೂಪ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಈಗ ನಾನು ಒಂದು ಚೈನ್ ಹಾಕ್ಕೊಳ್ತಿದ್ದೀನಿ. ಈಗ ಈ ವಿ ಶೇಪಲ್ಲಿ ಲೂಪಲ್ಲಿ ನಾನು ಯಾರನ್ನ ಪುಲ್ ಮಾಡಿ ಈಗ ನಾನು ಸ್ಲಿಪ್ ನಾಟ್ ಹಾಕ್ತಾ ಇದ್ದೀನಿ. ಇದನ್ನ ಪೀಕಾಟ್ ಅಂತಾರೆ. ಇದು ನಾನು ಒಂದು ಚೈನ್ ಹಾಕಿ ಪೀಕಾಟ್ ಮಾಡಿರೋದು. ಅದಾದಮೇಲೆ ರಿಪೀಟ್ ಆಗುತ್ತೆ ಸ್ಟಿಚಸ್. ಈಗ ಮತ್ತೆ ಒಂದು ಡಬಲ್ ಕ್ರೋಶ ಸೇಮ್ ಸ್ಟಿಚ್ಚಲ್ಲಿ, ಹಾಗೆ ಒಂದು ಸಿಂಗಲ್ ಕ್ರೋಶನ ಹಾಕೊಳ್ತಿದ್ದೀನಿ ಈಗ ಲಾಸ್ಟಲ್ಲಿ. ಈಗ ಒಂದು ಪೆಟಲ್ ರೆಡಿ ಆಯಿತು. ಈಗ ನೆಕ್ಸ್ಟ್ ಗ್ಯಾಪ್ನ ನಾನು ಸ್ಕಿಪ್ ಮಾಡಬೇಕು. ಈ ಗ್ಯಾಪ್ನ ಅದಕ್ಕೋಸ್ಕರ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಾನು ಇದನ್ನು ಸ್ಕಿಪ್ ಮಾಡ್ಕೋತಿದ್ದೀನಿ. ಈಗ ನೆಕ್ಸ್ಟ್ ಇದರಲ್ಲಿ ಈ ಗ್ಯಾಪಲ್ಲಿ ನಾನು ಮತ್ತೆ ಈಗ ಒಂದು ಪೆಟಲ್ನ ಮಾಡ್ತಾ ಇದ್ದೀನಿ. ಬನ್ನಿ, ಫಸ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ, ಹಾಗೆ ಒಂದು ಟ್ರಿಪಲ್ ಕ್ರೋಶೆ, ಒನ್ ಚೈನ್ ಪೀಕಾಟ್, ಹಾಗೆ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ. ಸೊ ನೆಕ್ಸ್ಟ್ ಸ್ಟಿಚಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕಿ ಈ ಗ್ಯಾಪ್ನ ನಾವು ಸ್ಕಿಪ್ ಮಾಡ್ತೀವಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಈ ಪ್ಯಾಟರ್ನು ರಿಪೀಟ್ ಮಾಡೋಣ. ನಾನು ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಫಸ್ಟ್ ರೌಂಡ್ ಪೆಟಲ್ ಕಂಪ್ಲೀಟ್ ಆಗಿದೆ. ನಾನು ಇಲ್ಲೊಂದು ಚೈನ್ ಸ್ಟಿಚ್ನ ಹಾಕ್ಕೊಂಡು ಯಾರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ಸೊ ಫಸ್ಟ್ ರೌಂಡ್ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಸೊ ಸೆಕೆಂಡ್ ರೌಂಡ್ ಪೆಟಲ್ಸು ಈ ಎರಡು ಪೆಟಲ್ಗಳ ಮಧ್ಯ ಬರುತ್ತೆ. ಎಕ್ಸಾಕ್ಟಾಗಿ ಬ್ಯಾಕ್ ಸೈಡಿಂದ ನೋಡೋದಾದರೆ ಈ ಎರಡು ಪೆಟಲ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮಧ್ಯೆ ಇನ್ನೊಂದು ಪೆಟಲ್ ಬರಬೇಕು. ಅದಕ್ಕೋಸ್ಕರ ನಾವು ಬೇಸ್ನ ಎಲ್ಲಿ ಮಾಡ್ತೀವಿ ಅಂತಂದರೆ ಈ ಪೆಟಲ್ದು ನಾಚ್ ಬರುತ್ತೆ ನೋಡಿ, ಅದ್ರದ್ದು ಎಕ್ಸಾಕ್ಟಾಗಿ ಸೆಂಟ್ರ್ ಪಾರ್ಟಲ್ಲಿ ನಾವು ಯಾರನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ಥರ. ಈಗ ನಾನು ಬೇಸ್ನ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ರೌಂಡ್ ಪೆಟಲ್ಸ್ ಮಾಡೋದಕ್ಕೋಸ್ಕರ. ಹಾಗಾಗಿ 3 ಚೈನ್ ಸ್ಟಿಚಸ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಫಸ್ಟ್ ಪೆಟಲ್ದು ಸೆಂಟರ್ ಪಾರ್ಟಲ್ಲಿ ನಾನು ಯಾರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ ಪಾರ್ಟು ಇಲ್ಲಿ ಯಾರನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಬೈ ಮಿಸ್ಟೇಕ್ ಸ್ಲಿಪ್ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ. ಸೊ ಮತ್ತೆ ಇಲ್ಲಿ 3 ಚೈನ್ಸ್ನ ಹಾಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಪೆಟಲ್ಸ್ ಬ್ಯಾಕ್ ಸೈಡು ಇಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರಿಪೀಟ್ ಮಾಡಿಕೊಂಡು ಈ ಬೇಸ್ನ ಫಿನಿಶ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಲಾಸ್ಟ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ನಾವೆಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲೇ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕಿ ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೌಂಡ್ ಈಗ ಕಂಪ್ಲೀಟ್ ಆಗಿದೆ. ಈಗ ಪೆಟಲ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೆಕೆಂಡ್ ಲೇಯರ್ ಪೆಟಲ್ಸ್ಗೆ ನಾವು ಫಾಲೋ ಮಾಡುವಂಥ ಪ್ಯಾಟರ್ನ್ ಬಂದು ಫಸ್ಟು ಸಿಂಗಲ್ ಕ್ರೋಶೆನ ಹಾಕೊಳ್ತಿದ್ದೀವಿ, ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಿದ್ದೀವಿ, ಅದ್ರ ನೆಕ್ಸ್ಟು ಒಂದು ಡಬಲ್ ಕ್ರೋಶೆ, ಮತ್ತೆ ಒಂದು ಟ್ರಿಪಲ್ ಕ್ರೋಶೆ, ಒನ್ ಚೈನ್ ಪೀಕಾಟ್, ನೆಕ್ಸ್ಟು
ಒಂದು ಡಬಲ್ ಕ್ರೋಶೆ, ಹಾಗೆ ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತೆ ಸಿಂಗಲ್ ಕ್ರೋಶೆ. ಸೊ ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, one chain picot, double crochet, half double crochet, single crochet. ಈ ಪ್ಯಾಟರ್ನ್ನ ಫಾಲೋ ಮಾಡಿಕೊಂಡು ನಾನು ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಒಂದು ಚೈನ್ ಹಾಕ್ಕೊಂಡು ಯಾರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಅಟ್ಯಾಚ್ ಮಾಡಬೇಕಲ್ವ. ಸೊ ಫಸ್ಟ್ ಪೆಟಲ್ದು ಫಸ್ಟ್ ಸ್ಟಿಚ್ ಏನಿತ್ತು ಅದಕ್ಕೆ ನಾನು ಈ ಯಾರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ಲಿಪ್ ನಾಟ್ ಥರ ನಾನು ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಯಾರ್ನ ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಸೆಕೆಂಡ್ ರೌಂಡು ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ನಾವು ಪೆಟಲ್ಸ್ನ ಮತ್ತೆ 2 ಪೆಟಲ್ಸ್ಗಳ ಮಧ್ಯ ಮಾಡಬೇಕು. ಆದರೆ ಸ್ಟಾರ್ಟಿಂಗಲ್ಲಿ ನಾವು ಪೆಟಲ್ ಮಧ್ಯಕ್ಕೆ ಮಾಡಿದಾಗ ಮಾಡಲ್ಲ. ಇಲ್ಲಿ ಯಾರನ್ನ ನಾವು ಡೌನಲ್ಲಿ ಅಂದರೆ ಫಸ್ಟ್ ಲೇಯರ್ದು ಬೇಸ್ ಏನಿತ್ತೋ ಅಲ್ಲಿ ನಾವು ಯಾರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ. ಈ ಥರ ಲಾಸ್ಟ್ ರೌಂಡ್ ಫಸ್ಟ್ ರೌಂಡು ಲೈಟ್ ಪಿಂಕ್ ಶೇಡಲ್ಲಿ ನಾವೇನು ಮಾಡಿದ್ವೋ ಆ ಸ್ಟಿಚ್ಚಲ್ಲಿ ನಾನು ಯಾರನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನೀಗ 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಅಬ್ಸರ್ವ್ ಮಾಡಿ ಯಾರನ್ನ ಎಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂತ. ಅದೆರಡರ ಮಧ್ಯ ಬರಬೇಕು, ಎರಡರ ಮಧ್ಯೆ ಪೆಟಲ್ ಬರಬೇಕು. ಜೊತೆಗೆ ನಾನು ಅಟ್ಯಾಚ್ ಮಾಡ್ತಿರುವಂಥದ್ದು ಫುಲ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ರೌಂಡ್ ಬೇಸಿಗೆ ನಾನು ಯಾರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡಿದ್ಮೇಲೆ ಯಾರನ್ನ ಜಾಯಿಂಟ್ ಮಾಡಿದ್ಮೇಲೆ ಫ್ರಂಟ್ ಸೈಡ್ ಅದು ವಿಸಿಬಲ್ ಇರಬಾರ್ದು, ಅದ್ರ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ಮತ್ತೆ ಇಲ್ಲಿ 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಪೆಟಲ್ಗಳ ಮಧ್ಯ ಪೆಟಲ್ ಬರಬೇಕಾಗಿರೋದ್ರಿಂದ ನಾನು ಇಲ್ಲಿ ಈ ರೀತಿ ನೋಡಿಕೊಂಡು ಬ್ಯಾಕ್ ಲೂಪಲ್ಲಿ ಮಾತ್ರ ಯಾರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಪ್ರಾಸೆಸ್ನ ರಿಪೀಟ್ ಮಾಡಿಕೊಂಡು ನಾನು ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ರೌಂಡ್ ಈಗ ಕಂಪ್ಲೀಟ್ ಆಗಿದೆ. ಪೆಟಲ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನಾನು ಇಲ್ಲೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಟ್ರಿಪಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಹೀಗೆ ಇನ್ನೊಂದು ಟ್ರಿಪಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. One chain stitch, picot, triple crochet, double crochet,
ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ಈ ಪೆಟಲ್ ಕೂಡ ಕಂಪ್ಲೀಟ್ ಆಯಿತು. ಸೊ ಸಿಂಗಲ್ ಕ್ರೋಶೆ ಒನ್ ಮೋರ್ ಟೈಮ್ ನಾವು ನೋಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಮತ್ತೆ ಒಂದು ಟ್ರಿಪಲ್ ಕ್ರೋಶೆ. ಓವರ್ ಆಲ್ ನಾವಿಲ್ಲಿ 3 ಟ್ರಿಪಲ್ ಕ್ರೋಶೆ ಮಾಡ್ತೀವಿ. ಸೆಕೆಂಡ್ ಟ್ರಿಪಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಈಗ ನಾನು ಅಲ್ಲಿಗೆ ಒಂದು ಪೀಕಾಟ್ ಹಾಕೊಳ್ತಾ ಇದ್ದೀನಿ, ಒಂದು ಚೈನ್ ಸ್ಟಿಚ್ ಹಾಕಿ. ಮತ್ತೆ ಒಂದು ಟ್ರಿಪಲ್ ಕ್ರೋಶೆ, ಅದರ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ನಾನು ಈ ಥರ್ಡ್ ರೌಂಡ್ ಪೆಟಲ್ಸ್ನ ಮಾಡೋದಕ್ಕೆ ಕಾಟನ್ ಯಾರ್ನ ಯೂಸ್ ಮಾಡಿದ್ದೀನಿ, ಅಕ್ರಲಿಕ್ ಯಾರ್ನಲ್ಲ. ನೋಡೋದಕ್ಕೆ ಅದು ಸ್ವಲ್ಪ ತಿಕ್ಕಾಗಿದೆ, ಹಾಗೆ ಹಾರ್ಡ್ ಕೂಡ ಇದೆ. 4 ಪ್ಲೇ ಕಾಟನ್ ಯಾರ್ನ್ ಯೂಸ್ ಮಾಡಿರೋದು. ಫ್ಲವರ್ ನೋಡೋದಕ್ಕೆ ಸ್ವಲ್ಪ ಸ್ಟಿಫಾಗಿ ಕಾಣಲಿ ಲಾಸ್ಟ್ ಲೇಯರ್ ಅನ್ನೋದಕ್ಕೋಸ್ಕರ ಸೊ ನಾನು ಕಾಂಬಿನೇಷನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಕಾಟನ್ ಯಾರ್ನ ಯೂಸ್ ಮಾಡಿದ್ದೀನಿ. ನಾನು ಇದನ್ನು ರಿಪೀಟ್ ಮಾಡಿಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೊಳ್ತೀನಿ. ಈ ರೌಂಡ್ ಕೂಡ ಫಿನಿಶ್ ಆಗಿದೆ. ಲಾಸ್ಟ್ ಸ್ಟಿಚ್ಚು, ಸೊ ಫಸ್ಟ್ ಪೆಟಲ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಂದಾನೇ ಒಂದು ಸ್ಲಿಪ್ ನಾಟ್ ಹಾಕಿ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಯಾರ್ನ್ ಕಟ್ ಮಾಡೋದಕ್ಕೆ ಮುಂಚೆ ಒಂದು ಚೈನ್ ಸ್ಟಿಚ್ ಹಾಕೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿ ಯಾರ್ನ ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಯಾರ್ನ ಹೈಡ್ ಮಾಡಿಕೊಂಡು ಸೊ ಕಟ್ ಮಾಡ್ಕೊಳ್ಳೋಣ. ರಿಮೈನಿಂಗ್ ಯಾರ್ನ್ಸ್ ಕೂಡ ನೋಡಿ ಕಟ್ ಮಾಡ್ಕೊಳ್ಳೋಣ. ನೋಡೋದಕ್ಕೆ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ. ಸೊ ಬ್ಯಾಕ್ ಸೈಡಿಂದ ಈ ಥರ ಇದೆ, ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ. ನಾನು ಆಲ್ರೆಡಿ ಇಲ್ಲಿ ಲೀಫ್ನ ಮಾಡಿಟ್ಕೊಂಡಿದ್ದೀನಿ. ವಿಡಿಯೋಸ್ ತುಂಬ ಲೆಂದಿ ಆಗ್ತಾ ಇದೆ ಅಂತ ಈ ಪಾರ್ಟ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಲೀಫ್ ಮಾಡೋದು ಹೇಗೆ ಅನ್ನೋದನ್ನು. ಸೊ ಅಸೆಂಬಲ್ ಮಾಡೋದು ನೋಡ್ಕೊಳ್ಳೋಣ. ಇದರ ನೀವು ಈ ಥರ ಫ್ಲವರ್ನ ಸೆಂಟ್ರಲ್ ಇಟ್ಟು ಇಷ್ಟೇ ಸಾಕು ಅನ್ನೋದಾದರೆ ಹೀಗೂ ಮಾಡ್ಕೋಬೋದು. ಇಲ್ಲ ಅಂದರೆ ಇದನ್ನು ಈ ಥರ ಸೈಡಿಗಾದರೂ ಇಟ್ಕೋಬೋದು. ಇಲ್ಲ ನಾವು ಫ್ಲವರ್ ವೇಸಲ್ಲಿ ಇದನ್ನು ಇಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಸ್ಟೆಮ್ ಕೂಡ ಈ ಥರ ನೀವು ಅಟ್ಯಾಚ್ ಮಾಡಿಕೊಂಡು, ನಾನಿಲ್ಲಿ ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಸ್ಟೆಮ್ನ ಕೂಡ ನೀವು ಅಟ್ಯಾಚ್ ಮಾಡಿಕೊಂಡು ಫ್ಲವರ್ ವೇಸಲ್ಲಿ ಡೆಕೋರೇಷನ್ ಮಾಡ್ಕೋಬೋದು. ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಯಾವ ಫ್ಲವರ್ ಪ್ಯಾಟರ್ನ್ ಬೇಕು ಅಂತ ಅನಿಸುತ್ತೋ ಅದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ಬರ್ತೀನಿ ಆ ಫ್ಲವರ್ ಜೊತೆಗೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.